ನಮಸ್ಕಾರ ಸರ್. ಸರ್, ಇದು ಕರ್ನಾಟಕ ಮುಕ್ತ ವಿದ್ಯಾಲಯ ಮೈಸೂರು. ಹೌದು ಸರ್. ಸೊ ಇದ್ರ ಒಂದು ಕಿಯೋಸ್ಕ್ ಇದೆ. ಸೊ ಏನು ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ? ಸರ್, 7ನೇ ತರಗತಿ ಪಾಸು ಅಥವಾ ಫೇಲ್ ಆಗ್ಬಿಟ್ಟು ಅನಿವಾರ್ಯ ಕಾರಣಗಳಿಂದ ಅವರು ಶಾಲೆಗೆ ಹೋಗಕ್ಕಾಗಿರಲ್ಲ ಸರ್. ಓಕೆ ಅಂತವರು ನಮ್ಮಲ್ಲಿ ನೇರವಾಗಿ SSLC ಪರೀಕ್ಷೆ ತಗೋಬಹುದು ಸರ್. ಓಕೆ ಅಂದ್ರೆ ಏಜ್ ಬೇಸಿಸ್ ಮೇಲೆ ಸರ್, 15 ವರ್ಷ ಕಂಪ್ಲೀಟ್ ಆಗಿದ್ದು 60 ವರ್ಷದವರೆಗೂ ನಮ್ಮಲ್ಲಿ ಪರೀಕ್ಷೆ ಬರೀಬಹುದು ಸರ್. ಅಂದ್ರೆ 7ನೇ ಕ್ಲಾಸ್ ಓದಿರ್ಬೇಕು, 7ನೇ ಕ್ಲಾಸ್ ಪಾಸ್ ಅಥವಾ ಫೇಲ್ ಆಗಿರ್ಬೇಕು ಸರ್. ಪಾಸ್ ಅಥವಾ ಫೇಲ್ ಆಗಿರ್ಬೇಕು. 8th 9th 10th ಬಿಟ್ಟಿರೋರು ನಮ್ಮಲ್ಲಿ ನೇರವಾಗಿ SSLC ಪರೀಕ್ಷೆ ತಗೋಬಹುದು ಸರ್. ಹೌದಾ? ಇದರಿಂದ ಸರ್ ಅವರು KSRTC ಹೋಗೋವರೆಗೂ ಅನುಕೂಲ ಆಗುತ್ತೆ. ಡ್ರೈವಿಂಗ್ ತುಂಬಾ ಚೆನ್ನಾಗಿ ಡ್ರೈವಿಂಗ್ ಕಲ್ತಿರ್ತಾರೆ. ಹಾ. ಅವರು SSLCನೇ ಆಗಿರಲ್ಲ ಅವ್ರಿಗೆ. ಅಂತವ್ರು ಇಲ್ಲಿ ಪಾಸ್ ಆದ್ರೆ ಅವ್ರು ಆರಾಮಾಗಿ ಹಾ. KSRTC ಹೋಗ್ಬೋದು ಸರ್. ಆಮೇಲೆ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಅವ್ರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಸರ್. ಇದು ಈಗ ಗೌರ್ಮೆಂಟ್ ಅಲ್ಲಿ ಒಂದಷ್ಟು ಜಾಬ್ಸ್ ಇರುತ್ತೆ, ಅದಕ್ಕೆ ಹೌದು ಸರ್, ಆರಾಮ್ಸೆ ಹೌದು. ಸೇರ್ಕೋಬಹುದು ಅಂತ ಹೇಳ್ತೀರಾ? ಅನುಕಂಪದ ಆಧಾರದಲ್ಲಿ ಸೇರಿರೋರಿಗೆ ಪ್ರಮೋಷನ್ಗೂ ಅನುಕೂಲ ಆಗುತ್ತೆ ಸರ್. ನೆಕ್ಸ್ಟ್ PUC ಮಾಡ್ಕೋಬಹುದು. ಹಾ 10th ಆದ್ಮೇಲೆ ನೀವು ಏನ್ ಬೇಕಾದ್ರೂ ಅವರು ಎಜುಕೇಶನ್ಗೆ ಹೋಗ್ಬೋದು ಸರ್. ITI ಹೋಗ್ಬೋದು. ಹಾ. ಸೊ ಈ ತರ ಎಲ್ಲ ಹೋಗ್ಬೋದಾ? ಹಾ ಸರ್, ಓದ್ಬೋದು. ಸರ್, ಈಗ ಈ ಒಂದು ಈಗ ನೀವು ಹೇಳಿದ್ರಿ 10th ಎಕ್ಸಾಮ್ ತಗೋಬಹುದು ನೇರವಾಗಿ ಅಂತ ಹೇಳಿ. ಹೌದು ಸರ್. ಸೊ ಅವರು ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು? ಸರ್, ನಮ್ದು ಹೆಡ್ ಆಫೀಸ್ ಸರ್ JSS ಕರ್ನಾಟಕ ಮುಕ್ತ ವಿದ್ಯಾಲಯ ಅಂತ ಮೈಸೂರಲ್ಲಿ ಸರ್. ಹಾ. ಆಲ್ ಓವರ್ ಕರ್ನಾಟಕ ಎಲ್ಲಾ ಡಿಸ್ಟಿಕ್ ಅಲ್ಲೂ ಸೆಂಟರ್ ಕೊಟ್ಟಿದೀವಿ ಸರ್. ಓಕೆ, ಅವ್ರು ಎಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಅಲ್ಲಿ ಅವರು ಪರೀಕ್ಷೆನ ತಗೋಬಹುದು ಸರ್. ಅಲ್ಲಿ ಪರೀಕ್ಷೆನ ಹೌದು, ತಗೋಬಹುದು. ಹೌದು ಇದು ಸರ್. ಬಂದ್ಬಿಟ್ಟು ಈಗ ನೀವು ಹೇಳ್ದಂಗೆ ಗೌರ್ಮೆಂಟ್ ಕೆಲಸಕ್ಕೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿದ್ರಿ ಅಲ್ವಾ? ಹೌದು ಸರ್. ಈಗ ಒಂದಷ್ಟು ಜನ KSRTC ನಲ್ಲಿ ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಹೌದು ಅಂದ್ರೆ ಸರ್. ಡ್ರೈವಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಹೌದು, ಡ್ರೈವಿಂಗ್ ಬರ್ತಾ ಇರುತ್ತೆ. ಹಾ. ಅವ್ರು ತಗೋಬೇಕಾದ್ರೆ ಅವ್ರನ್ನ 10th ಆಗಿರ್ಲೇಬೇಕಲ್ಲ 10th ಸರ್. ಆಗಿರ್ಲೇಬೇಕು. ಹೌದು. ಸೊ ಈ ಒಂದು ದಾರಿಯ ಮುಖಾಂತರ ಅವರು SLC ನ ಕ್ಲಿಯರ್ ಮಾಡ್ಕೋಬಹುದು. ಹೌದು ಸರ್, ಮಾಡ್ಕೋಬಹುದು ಸರ್. ಅಂದ್ರೆ ಈಗ ಬೇಸಿಕ್ ಬಂದ್ಬಿಟ್ಟು ಒಂದು 7ನೇ ತರಗತಿ ಪಾಸ್ ಪಾಸ್ ಅಥವಾ ಫೇಲ್ ಆಗಿರ್ಬೇಕು. ಓಕೆ ಸರ್. ಓಕೆ, ತಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್? ಸರ್, 0821254829 ಸರ್. ಓಕೆ, ಇದು ಬಂದ್ಬಿಟ್ಟು ನಿಮ್ಮ ಒಂದು ಆಫೀಸ್ ನಂಬರ್ ಸರ್. ಆಫೀಸ್ ಮೇಲ್ ಅಡ್ರೆಸ್ ಇದೆ ಸರ್. ಎಲ್ಲ ಈ ಪಾಂಪ್ಲೆಟ್ಸ್ ಗಳಲ್ಲೇ ಕೊಟ್ಟಿದ್ದೀವಿ ಸರ್. ಮೇಲ್ ಅಡ್ರೆಸ್ ಹಂಗೆ ಓದಿ ಹೇಳ್ಬಿಡಿ ಸರ್. ಸರ್, www.jsskys.com ಸರ್. ಇದು ಬಂದ್ಬಿಟ್ಟು ನಿಮ್ಮ ಮೇಲ್ ಐಡಿನ? ಹೌದು ಸರ್, ಮೇಲ್ ID. ಸೊ ಈ ಮೇಲ್ ಐಡಿ ಅಥವಾ ಈ ಒಂದು ಫೋನ್ ನಂಬರ್ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್ ಮಕ್ಕಳಿಗೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್.